ಬಾಧಿತ ಆ ಗ್ರಾಮದಲ್ಲಿ ಸಮಸ್ಯೆಗಳ ಮಹಾಪರ್ವ. ಮನೆಯೂ ಇಲ್ಲ, ಚರಂಡಿಯೂ ಇಲ್ಲ, ರಸ್ತೆಯೂ ಇಲ್ವೇ ಇಲ್ಲ. ಮನೆ ಬಿದ್ದೋಗಿ ಸುಮಾರು ವರ್ಷ ಆದ್ರೂ ಮನೆ ಇಲ್ಲ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಅಂದ್ರೆ ಬರದ ನಾಡು. ಗಣಿ ಬಾಧಿತ ತಾಲೂಕು ಎಂದೇ ಹೆಸರುವಾಸಿಯಾಗಿದೆ. ಗಣಿ ಬಾಧಿತ ಪ್ರದೇಶಗಳಲ್ಲಿ ಸಮಸ್ಯೆಗಳ ಮಹಾಪರ್ವವೇ ಇದ್ದು ಜಾಗೃತಿ ಸಭೆಯಲ್ಲಿ ಬಯಲಾಗಿದೆ. ಹೌದು, ಚಿಕ್ಕನಾಯಕನಹಳ್ಳಿಯ ಗಣಿ ಬಾಧಿತ ಪ್ರದೇಶಗಳಾದ ಕೆಂಕೆರೆ ಹಾಗೂ ಗೌಡಗೆರೆ ಗ್ರಾಮಗಳು ಅಭಿವೃದ್ಧಿಯಿಂದ ವಂಚಿತವಾಗಿದ್ದು, ಈ ಗ್ರಾಮಗಳ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವೇ ಇಲ್ಲವಾಗಿದ್ದು ನರಕದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಈ ಗ್ರಾಮಗಳ ದುಸ್ಥಿತಿ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಆಯೋಜಿಸಿದ ಜಾಗೃತಿ ಸಭೆಯಲ್ಲಿ ಬಯಲಿಗೆ ಬಂದಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಹಾಗೂ ಗೌಡಗೆರೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಹೇಗಿದೆ ಎಂದು ತಿಳಿಯಲು ಜಾಗೃತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲದೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ನಡೆಸಲಾಗಿದ್ದು ಗ್ರಾಮಗಳ ಸಮಸ್ಯೆಗಳು ಬಯಲಾಗಿವೆ. ಹೌದು, ಕೆಂಕೆರೆ ಹಾಗೂ ಗೌಡಗೆರೆ ಗ್ರಾಮಗಳಲ್ಲಿ ಜನರಿಗೆ ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಈವರೆಗೂ ಈ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆಯಾಗ್ಲಿ, ರಸ್ತೆಯಾಗ್ಲಿ ಇಲ್ಲ. ಇದರಿಂದ ಜನರು ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಇನ್ನು ಕೆಂಕೆರೆ ಗ್ರಾಮದಲ್ಲಿರೋ ಶಾಲೆ ಬಿದ್ದೋಗಿದ್ದು ಈವರೆಗೂ ಜೀವ ಭಯದಲ್ಲಿಯೇ ಮಕ್ಕಳು ಪಾಠ ಕಲಿಯುವ ದುಸ್ಥಿತಿ ಇದೆ. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಈ ಬಗ್ಗೆ ಅದೆಷ್ಟೋ ಬಾರಿ ಗ್ರಾಮ ಪಂಚಾಯಿತಿ ಬಳಿ ಮನವಿಯನ್ನ ಮಾಡಿಕೊಂಡ್ರೂ ಈವರೆಗೂ ಸವಲತ್ತು ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾವರು? ಕೆಂಕೆರೆ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಹುಟ್ಟಿದ್ಕಿಂತ ಇಲ್ಲೇ ಇರೋದು. ಏನೇನು ಸಮಸ್ಯೆ ಇದೆ ನಿಮಗೆ? ಸೊಳ್ಳೆ ಸರ್, ನೀರಾಗಲ್ಲ, ಚರಂಡಿ ಎಲ್ಲ ಗಲೀಜ್ ನೀರೆಲ್ಲ ಸೀದಾ ದೇವಸ್ಥಾನ. ಸೊಳ್ಳೆ ಏನಕ್ಕೆ ಬರ್ತವೆ ಅದನ್ನ ಹೇಳಿ. ಚರಂಡಿ ಮಾಡಿಲ್ಲ, ಅದಕ್ಕೆ ನೀರೆಲ್ಲ ತುಂಬ್ಕೊಂತವೆ, ಅದಕ್ಕೆ ಬರ್ತವೆ. ಯಾರು ಕೂಡ ಹೇಳಿರುವ, ಯಾರು ತಲೆಗೆ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದೀವಿ, ಹೇಳಿದೀವಿ ನಾವು ಅಂತ ಹೇಳಿದೀವಿ. ಬಂದು ನೋಡ್ಕೊಂಡು ಹೋಗಿದಾರಾ? ನೋಡಿಲ್ಲ, ಯಾರು ಬಂದು ಇಲ್ಲ. ನೀವು ಮತ್ತೆ ಕೇಳಿದ್ದೀರಾ ಯಾಕೆ ಬಂದಿಲ್ಲ ಅಂತ? ನಾವೇನು ಮತ್ತೆ ಕೇಳಿಲ್ಲ, ಏನೂ ಇಲ್ಲ. ಯಾಕೆ ಕೇಳದ ನೀವು? ಎಷ್ಟು ಸಲ ಹೇಳ್ತಾರೆ, ಹೇಳಾರ ಒಂದ್ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, ಪದೇ ಪದೇ ಹೇಳಕ್ಕಾಗುತ್ತಾ? ಸೊಳ್ಳೆ ಅಂದ್ರೆ ಸೊಳ್ಳೆ, ಹುಳ ಎಲ್ಲ ಅಲ್ಲಿ ಮುಲ ಅಂತವೆ, ಹುಳಗಳವೆ, ಗಲೀಜು ಜಾಸ್ತಿ ಆಡ್ತವೆ, ಮಕ್ಕಳೆಲ್ಲ ಇಲ್ಲೇ ಆಡ್ತವೆ. ದೇವಸ್ಥಾನಕ್ಕೆ ಬಂದ್ರೆ ಬಾಗ್ಲಿ ನೀರು ಹೋಗ್ತವೆ, ದೇವಸ್ಥಾನ ಬಾಗ್ಲಿಗೆಲ್ಲ ಸಖತ್ ಗಲೀಜು ಇಲ್ಲೆಲ್ಲ. ಚರಂಡಿ ಮಾಡಿಲ್ಲ, ಏನಿಲ್ಲ, ಯಾರು ಹೇಳಿದ್ರು ತಲೆಗೆ ಹಾಕ್ಯಣಲ್ಲ ಸರ್. ಈಗ ಸೊಳ್ಳೆ ಪಳ್ಳೆ ಎಲ್ಲ ಕಚ್ಚಿದ್ರೆ ಎಲ್ಗೂ ಹೋಗ್ತೀರಮ್ಮ ನೀವು? ಹಾಸ್ಪಿಟ್ಲು ಕೂಡ ಇಲ್ಲ ಇಲ್ಲಿ. ಹೋದ್ರೆ ನೋಡಿ ನೋಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಆರೋಗ್ಯ ಉಪಕೇಂದ್ರ ಅಂತ ಇದೆ ಕೆಂಕೆರೆಯಲ್ಲಿ ಆರೋಗ್ಯ ಉಪಕೇಂದ್ರ ಅಂತ ಇದೆ. ಅಲ್ಲಿಗೆ ಹೋಗ್ತಾರೆ ಎಲ್ಲ. ಎಲ್ಲಿ ಹೋಗ್ತೀರಾ? ಹೋದ್ರೆ ಅಲ್ಲಿ ಮನೆ ಒಳಗಿರೋರು ದೂರ ಅಂತ ವಯಸ್ಸಾಗಿರೋರು ಹೋದ್ರು ಹೋಗ್ತಾರೆ, ಇಲ್ಲಾಂದ್ರೆ ಮನೆಯಲ್ಲೇ ಮನಿಕೆಂತಾರ ಅಷ್ಟೇ. ಇನ್ನ ಚೆನ್ನಾಗಿದ್ದಾರಾದ್ರೂ ನಡ್ಕೊಂಡು ಹೋದ್ರ ತೋರ್ಸ್ಕೊಂಬರ್ತಾರೆ. ನೀವ್ ಏನ್ ಕೇಳ್ತೀರಮ್ಮ ನೀವು? ನಿಮ್ಗೆ ಏನ್ ಬೇಕಮ್ಮ? ನಿಮ್ಗೆ ಏನೇನ್ ಬೇಕು? ನಮ್ಗೆ ಹಾಸ್ಪಿಟ್ಲು, ಸ್ಕೂಲು ಮತ್ತೆ ಚರಂಡಿ ಮಕ್ಳಿಗೆ ಚೆನ್ನಾಗಿ ಇದು ಮಾಡ್ಕೊಡ್ಬೇಕು ಅಷ್ಟೇ. ಇನ್ನು ಈ ಗಣಿ ಬಾಧಿತ ಗ್ರಾಮಗಳಾದ ಕೆಂಕೆರೆ ಹಾಗೂ ಗೌಡಗೆರೆ ಗ್ರಾಮದಲ್ಲಿ ಅದೆಷ್ಟೋ ಮನೆಗಳು ಬಿದ್ದೋಗಿದ್ದು ಮೂರುಕಲ್ಲು ಮನೆಯಲ್ಲಿಯೇ ವಾಸ ಮಾಡ್ತಿದ್ದಾರೆ. ಮನೆಗಾಗಿ ಅರ್ಜಿ ಹಾಕಿದ್ರೂ ಸರ್ಕಾರದಿಂದ ಯಾವುದೇ ಉತ್ತರ ಬಾರದೆ ಬಿದ್ದೋದ ಮನೆಯಲ್ಲಿಯೇ ಜೀವನ ಮಾಡುವ ದುಸ್ಥಿತಿ ಇದೆ. ನಮಗೆ ಹಾಸ್ಪಿಟ್ಲ್ ಬೇಕು, ನಾವು ಕೂಲಿ ಮಾಡೋರು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಇಂಗ್ಲಿಷ್ ಮೀಡಿಯಂ ಬೇಕು, ಮಕ್ಳು ಚೆನ್ನಾಗಿ ಓದಬೇಕು, ನಮಗೆ ಎಲ್ಲ ಸೌಕರ್ಯ ಬೇಕು. ನಾವು ದಯವಿಟ್ಟು ನಮಗೆ ಸಹಕಾರ ಮಾಡಿಕೊಡಿ. ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ನಡೆಸಿರುವ ಸಮೀಕ್ಷೆ ಹಾಗೂ ಜಾಗೃತಿ ಸಭೆಯಲ್ಲಿ ಗಣಿ ಬಾಧಿತ ಗ್ರಾಮಗಳ ದುರಸ್ತಿ ಬಯಲಾಗಿದ್ದು ಆ ಗ್ರಾಮಗಳ ಜನರ ದುಸ್ಥಿತಿ ಒಮ್ಮೆ ಕಣ್ಣೀರು ತರಿಸುತ್ತೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಈ 2 ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಾರಾ ಕಾದು ನೋಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.